ಇವತ್ತಿನ ವ್ಲಾಗ್ ಏನಂತ ಹೇಳೋಕ್ಕಿಂತ ಮುಂಚೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಗಾಯ್ಸ್ 90% ಹತ್ಬಿಟ್ಟಿದ್ದೀವಿ ನೋಡಿ, ಇನ್ನು 10% ಹತ್ತಬೇಕು. ಇನ್ನು 10% ಯಾವುದು ಅಂದರೆ ನೋಡಿ, ಇದು ನೋಡಿ ಜನಗಳೆಲ್ಲ ಬೆಟ್ಟದ ಜೊತೆ ಯಾವ ಥರ ಸಂಘರ್ಷ ಮಾಡಿಕೊಂಡು ಇದೆ ನೋಡಿ. ಶಿವಗಂಗೆ ದ ಫೇಮಸ್ ಒಳ್ಕಲ್ ತೀರ್ಥ. ನಾವು ಹೋಗೋಣ ಗುರು ಇವಾಗ. ಇಲ್ಲೂ ಒಂದು ದೇವಸ್ಥಾನ, ಟೋಟಲ್ಲು 2 ದೇವಸ್ಥಾನ ಇರೋದು ಬೆಟ್ಟದಲ್ಲಿ. 2 ಅಲ್ವಾ? ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆಕ್ಟಿವ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಯಾರ್ಯಾರು ನಮ್ಮ ಚಾನಲ್ನ ಮೊದಲನೇ ಸತಿ ನೋಡ್ತಾ ಇದ್ದೀರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಇವತ್ತಿನ ವ್ಲಾಗ್ ಏನಂತ ಹೇಳೋಕ್ಕಿಂತ ಮುಂಚೆ ಮಕರ ಸಂಕ್ರಾಂತಿ. ಇವತ್ತು ಎಲ್ಲರಿಗೂ ನಾಡಿನ ಸಮಸ್ತ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇವತ್ತು ಮಕರ ಸಂಕ್ರಾಂತಿ ಆಗಿರೋದ್ರಿಂದ ತುಮಕೂರು ಭಾಗ ಸೈಡ್ ಇರೋವಂಥ ಶಿವಗಂಗೆ ಬೆಟ್ಟಕ್ಕೆ ಬಂದಿದ್ದೀವಿ. ಶಿವಗಂಗೆ ಬೆಟ್ಟದಲ್ಲಿ ಮಕರ ಸಂಕ್ರಾಂತಿ ಟೈಮಲ್ಲಿ ಜಾತ್ರೆ ಥರ ನಡೆಯುತ್ತೆ. ಸೊ ಅದಕ್ಕೋಸ್ಕರ ನಾವು ಶಿವಗಂಗೆ ಬೆಟ್ಟಕ್ಕೆ ಬಂದಿದ್ದೀವಿ. ನೋಡ್ತಾ ಇರ್ಬೋದು ನನ್ನ ಬ್ಯಾಕ್ ಸೈಡ್ ನೀವು ನೋಡಿ, ಆಲ್ರೆಡಿ ಜಾತ್ರೆ ವೈಬ್ ನಡೀತಾ ಇದೆ. ಇವಾಗ ಹೋಗ್ಬಿಟ್ಟು ನಾವು ಬೆಟ್ಟ ಫುಲ್ ಟಾಪು ನೋಡಿ, ಅಲ್ಲಿ ಕಾಣಿಸ್ತಿದೆಯಲ್ಲ, ಫುಲ್ ಟಾಪಿಗೆ ಬೆಟ್ಟಕ್ಕೆ ಹೋಗಬೇಕು. ಇವಾಗ ಹೋಗೋಣ ಪ್ರದೀಪ್, ಹೋಗೋಣ. ಗಾಯ್ಸ್, ಟೈಮ್ ಬಂದು ಇವಾಗ 12:42 ಮಧ್ಯಾಹ್ನ ಟೈಮಲ್ಲಿ ಶಿವಗಂಗೆ ಬೆಟ್ಟ ಹತ್ತಕ್ಕೆ ಬಂದಿದ್ದೀವಿ. ಆ್ಯಕ್ಚುಲಿ ಮಕರ ಸಂಕ್ರಾಂತಿ ಇರೋದ್ರಿಂದ ಎಲ್ಲರಿಗೂ ರಜಾ ಇರುತ್ತೆ, ಎಲ್ಲರಂತೆ ನಮಗೂ ರಜಾ ಇದೆ. ಅದಕ್ಕೋಸ್ಕರ ಶಿವಗಂಗೆ ಬೆಟ್ಟಕ್ಕೆ ನಾನು ಹೋಗಿದ್ದೀನಿ ಒಂದು ಟೈಮು, ಅರ್ಧಕ್ಕೆ ವಾಪಸ್ ಬಂದಿದ್ದೆ. ಈ ಸತಿ ಫುಲ್ಲು ಮೇಲೆ ಕತ್ತಬೇಕು ಅಂತ ನಮ್ಮ ಪ್ರದೀಪ್ ಅವ್ರ ಹತ್ರ ಹೇಳಿದ್ದೀನಿ. ಏನು ಪ್ರದೀಪ್, ಫುಲ್ ಮೇಲೆ ಹತ್ತಲೇಬೇಕು. ಇವತ್ತು ಸೆಂಟ್ರಿಗೆ ಹೋಗ್ಬಿಟ್ಟು ವಾಪಸ್ ಬರೋಂಗಿಲ್ಲ, ಡಿಸೈಡ್ ಮಾಡಿದ್ದೀವಿ ಫುಲ್ ಟಾಪ್ಗೆ ಹೋಗ್ಬೇಕು ಅಂತ. ಸೊ ಬೆಟ್ಟ ಹತ್ತಕ್ಕೆ ಹೋಗ್ತಾಯಿದ್ದೀವಿ. ಜನ ಇವತ್ತು ಜಾಸ್ತಿ ಇರೋದ್ರಿಂದ 1 ಕಿಲೋಮೀಟ್ರ್ ದೂರನೇ ಪಾರ್ಕಿಂಗ್ ಮಾಡಿಬಿಟ್ಟಿದ್ದಾರೆ. ಗಾಡಿಯೆಲ್ಲ ಒಳಗೆ ತರೋಂಗಿಲ್ಲ. 1 ಕಿಲೋಮೀಟ್ರ್ ದೂರನೇ ಪಾರ್ಕಿಂಗ್ ಮಾಡಿ ಅಲ್ಲಿಂದ ನಾವು ನಡ್ಕೊಂಬರ್ಬೇಕು ಇಲ್ಲಿಗೆ ನೋಡಿ. ಇವಾಗ ಆಲ್ರೆಡಿ ನಾವು ದೇವಸ್ಥಾನದ ಹತ್ರ ಬಂದಿದ್ದೀವಿ, ಎಂಟ್ರಿ ಆಗ್ತಾಯಿದ್ದೀವಿ ದೇವಸ್ಥಾನಕ್ಕೆ. ಕೊನೆವರೆಗೂ ಮಿಸ್ ಮಾಡ್ದಂಗೆ ವ್ಲಾಗ್ನ ನೋಡ್ತಾ ಇದ್ದೀವಿ. ಗಾಯ್ಸ್, ದೇವಸ್ಥಾನದ ಹತ್ರ ಬಂದಿದ್ದೀವಿ ಆಲ್ರೆಡಿ. ನೋಡ್ತಾ ಇರ್ಬೋದು ನೀವು, ಗಿರಿಜಾ ಕಲ್ಯಾಣೋತ್ಸವ ನಡೀತಾ ಇದೆ ಶಿವಗಂಗೆ ಬೆಟ್ಟದಲ್ಲಿ. ಹೊನ್ನಾದೇವಿ ಗಂಗಾಧರೇಶ್ವರ ಸ್ವಾಮಿ ಚಾರಿಟಬಲ್ ಟ್ರಸ್ಟ್ ಅಂತ ಬರೆದಿದ್ದಾರೆ. ಗಾಯ್ಸ್ ಅಂತೀನಿ ಪ್ರದೀಪ್, ಹತ್ತನ ಬೆಟ್ಟಕ್ಕೆ ವಾಪಸ್ ಏನಾದರೂ ಬರೋ ಚಾನ್ಸಸ್ ಇದೆಯಾ ನೀನು? ಬನ್ನಿ ಹೋಗೋಣ. ಅಲ್ಲ ಗುರು, ಜನ ಸಾಗರ. ಇಷ್ಟು ರಶ್ ಆಯ್ತಲ್ಲ, ಜನನ ಬೇಗ ಬಿಡ್ಬೇಕು ತಾನೆ. ಸ್ಟಾರ್ಟಿಂಗಲ್ಲೇ ನಿಧಾನಕ್ಕೆ ಬಿಡ್ತಾವ್ರೆ, ಸ್ಟಾರ್ಟಿಂಗಲ್ಲೇ ತಪ್ಪು ಮಾಡ್ತಾವ್ರೆ. ಬೇಗ ಬಿಡಬೇಕು. ಗಾಯ್ಸ್, ಸ್ಟಾರ್ಟಿಂಗ್ ಬರ್ತಿದ್ದಂಗೆ ಹರಕೆ ಗಣಪತಿ ದೇವಾಲಯ ಅಂತ ಇದೆ ನೋಡಿ. ಹರಕೆ ಗಣಪತಿ ಗುರು. ಅನ್ನದಾಸೋಹ ನಡೀತೈತೆ ಗುರು. ಆಕ್ಚುಲಿ ಬೆಟ್ಟ ತಿರುಗಬೇಕಾದ್ರೆ ಸುಸ್ತಾಗ್ಬಿಟ್ಟಿದೆ. ಬರ್ಬೇಕಾದ್ರೆ ಹೋಗೋಣ. ಫೋನ್ ಕಿತ್ಕೊಳ್ಳಿ ಅಂತ ಗುರು. ಇವಾಗ ಗೈಸ್ ನೋಡಿದ್ರಲ್ಲ, ಅಲ್ಲಿ ಕ್ಯೂವಲ್ಲಿ ಸ್ಟ್ರಕ್ ಆಗಿಬಿಟ್ಟಿದ್ದೋ ನಾವು. ಇವಾಗ ಬೆಟ್ಟಕ್ಕೆ ಹೋಗೋದೇ ಸಪ್ರೇಟ್ ರೋಡ್ ಇದೆ ಅಂತ ಹೇಳ್ಬಿಟ್ಟು ಈ ಸೈಡ್ ಬಂದು ಆಲ್ಮೋಸ್ಟ್ ಎಲ್ಲ ಅಲ್ಲಿ ನಿಂತೆ ಸುಸ್ತಾಗ್ಬಿಟ್ಟಿದ್ದೀವಿ. ಸೆಕೆಂಡ್ ನೀರು ಸುರಿತಾ ಇದೆ. ಇದ್ಯಾವ್ದು ಗುರು ಸ್ಟ್ರೆಚ್ಚರು?
ಹಳೆ ಕಂಬಗಳು, ಜಮಾನದ ಕಂಬಗಳಿವೆ ಅವು. ಗಾಯ್ಸ್ ನೋಡಿ, ಇದು ಗೋಪುರನ ಯಾರ ಕಾಲದಲ್ಲಿ ಕಟ್ಟಿತ್ತು ಅಂತ ಗೊತ್ತಿಲ್ಲ. ಅದನ್ನೆಲ್ಲ ಹುಡ್ಕೋಕೆ ಹೋಗಿಲ್ಲ ನಾವಿನ್ನೂ. ಹುಡುಕಿದ್ರೆ ನಿಮ್ಗೆ ಕ್ಲಾರಿಟಿ ಕೊಡ್ತಿದ್ದೆ. ನೋಡಿ, ಎಷ್ಟು ವರ್ಷ ಆದ್ರೂ ಅದ್ರ ಭಾಗ ಬಿದ್ದಿದ್ರೂ ಇನ್ನೂ ಅದರ ಅಸ್ತಿತ್ವನ ಹೆಂಗೆ ಹಿಡ್ಕೊಂಡಿದೆ ಇದು ಅಂತ. ಗೋಪುರ ಸೂಪರ್. ಹಾಂ, ಇದು ನೋಡ್ಕೊಂಡು ಮಾತಾಡ್ಗುರು, ಏನಾದರೂ ಮಾತಾಡಂಗಿದ್ರೆ. ಜಾಸ್ತಿ ಮಾತಾಡ್ಬಾರ್ದು. ಹಾಂ, ಬೆಟ್ಟ ಹತ್ತೋದಕ್ಕೆ ಎನರ್ಜಿ ವೇಸ್ಟ್ ಮಾಡೋದು ಬೇಡ ಅಂತಿದ್ಯಾ? ಹಾಂ, ನಿನ್ನ ಕಣ್ಣಲ್ಲಿರೋ ಎನರ್ಜಿ ವೇಸ್ಟ್ ಮಾಡಬೇಡಪ್ಪ. ಅವಾಗಿಂದ ನಿನ್ನ ಕಣ್ಣೇ ನೋಡ್ತಾ ಇದ್ದೀನಿ ನಾನು, ನಿನ್ನ ಕಣ್ಣೆಲ್ಲ ತೈತೆ ಅಂತ. ಪ್ರದೀಪ್ ಏನು ಇಷ್ಟೊಂದು ರಿಸ್ಕ್ ತಗೊತಿದ್ದೀರಾ? ರಿಸ್ಕು ನಿಮಗೆಲ್ಲ ರಿಸ್ಕ್ ಇದ್ದಂಗೆ ಅಲ್ವಾ ಪ್ರದೀಪ್? ಏನಾದರೂ ಅನಿಸ್ತಿದ್ಯಾ ನಿಮಗೆ? ಇಷ್ಟೇ, ಜಸ್ಟ್ ಮಿಸ್ಸು, ಬಿದ್ದೋಗ್ಬಿಡ್ತಿದೆ ಇವಾಗ. ಗಾಯ್ಸ್, ಇನ್ನೂ ಅರ್ಧನೂ ಬಂದಿಲ್ಲ, ಆಲ್ರೆಡಿ ಬ್ಲಾಸ್ಟು. ಹತ್ತಕ್ಕಾಗ್ತಾ ಇಲ್ಲ ಬಟ್ ನೋಡಿ, ಇಷ್ಟೇ ಬಂದಿರೋದು ನಾನಿನ್ನ. ಗಾಯ್ಸ್ ನೋಡಿ, ಇಲ್ಲೊಂದು ಇನ್ಫಾರ್ಮೇಷನ್ ಇದೆ ನೋಡಿ. ಬೆಟ್ಟದ ಮೇಲೆ ಇಷ್ಟು ದೊಡ್ಡ ನಂದಿನ ತಗೊಂಬಂದು ಕೆತ್ಬಿಟ್ಟು ಯಾಕೆ ಇಕ್ಕಿದ್ರು ಅಂತಲೇ ಗೊತ್ತಾಗ್ತಿಲ್ಲ. ಕೆತ್ತಿರೋದ ಅಥವಾ ಆವಾಗಿನ ಕಾಲಿನ ಗಾರೆ ಒಳಗಡೆ ಏನಾದರೂ ಅದನ್ನು ಮಾಡಿರೋದ? ನಿಮ್ಗೇನಾದರೂ ಗೊತ್ತಿದೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಗಾಯ್ಸ್. ನಾವು ಎಲ್ಲಿಗೋದ್ರೆ ಅರ್ಧ ಆಗುತ್ತೆ ಗುರು. ಇನ್ನು ನೀನೇ ತಾನೇ ಹೇಳಿತ್ತು ನಾವೆಲ್ಗೋ ಹೋದ್ರೆ ಅರ್ಧ ಆಗುತ್ತೆ ಅಂತ. ಸುತ್ತ ಬಸವಣ್ಣ, ಅದನ್ನೇ ತಾನೇ ನಾವು ನೋಡ್ಕೊಂಬಂದಿತ್ತು. ಇವಾಗ ಹತ್ತುತ್ತಾನೆ ಇದೀವಿ, ದಾರಿ ಸಾಕ್ತಿಲ್ಲ ಅಲ್ವಾ ಗುರು? ನಗ್ತಿಯಲ್ಲ ಗುರು ಹೇಳಿದ್ರೆ. ನೋಡು, ಅಲ್ಲಿರೋದು ಬೆಟ್ಟ ಕಾಣಿಸ್ತೈತಾ ಗಾಯ್ಸ್? ಹತ್ತುತ್ತಾನೆ ಇದ್ದೀವಿ, ದಾರಿ ಸಾಕ್ತಾ ಇಲ್ಲ. ಮೇಲೆ ಹೋಗ್ಬಿಟ್ಟು ವಿಡಿಯೋ ಕಂಟಿನ್ಯೂ ಮಾಡೋಣ. ನಿನ್ನ ಮಕ್ಕ ತೋರಿಸ್ಬೇಕೇನೋ ಅಪ್ಪಿ? ಅವನು ಮುಂದೆ ಬರ್ಬೇಕಲ್ವ ಗುರು? ಸಿಕ್ಕಾಪಟ್ಟೆ ರಿಸ್ಕ್ ಐತೆ ಗುರು. ಯಾರಾದರೂ ಸಣ್ಣ ಆಗಬೇಕು ಅಂದರೆ ಡೈಲಿ ಒಂದು ದಿವಸ ಒಂದು ಸತಿ ಹತ್ಬಿಟ್ರೆ ಸಾಕು, 30 ದಿವಸಕ್ಕೆ ಸಣ್ಣ ಆಗ್ಬಿಡ್ತಾರೆ. ಇದೇ ನೋಡಿ ಶಿವಗಂಗೆ ದ ಫೇಮಸ್ ಒಳ್ಕಲ್ ತೀರ್ಥ. ನಾವು ಹೋಗೋಣ ಗುರು ಇವಾಗ. ಅಲ್ಲ ಗುರು, ಇಷ್ಟೊಂದು ರಶ್ ಐತಲ್ಲ ಗುರು? ಹಾಂ, ಜನಸಾಗರ ಬರ್ಬೇಕಾದ್ರೆ ಹೋಗೋಣ ಗೈಸ್. ಒಳ್ಕಲ್ ತೀರ್ಥ ಇಲ್ಲೇ ಇರೋದು. ನಾವು ಹೋಗೋಣ ಅಂದ್ಕೊಂಡು ತುಂಬ ಜನ ರಶ್ ಇದ್ದಾರೆ ಅಲ್ಲಿ. ಅದಕ್ಕೋಸ್ಕರ ಬರಬೇಕಾದ್ರೆ ಕಮ್ಮಿ ಆಗಿರ್ತಾರೆ ಜನ ಅಂದ್ಕೊಂಡು ಬರಬೇಕಾದ್ರೆ ಹೋಗೋಣ ಅಂತ ಹೇಳ್ಬಿಟ್ಟು ಇವಾಗ ಫುಲ್ಲು ಶಿವಗಂಗೆ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಇನ್ನೂ ತುಂಬ ದೂರ ಇದೆ. ಇನ್ನೂ ಹೋಗೋಣ ಅಂತಿದ್ದೆ. ಎಷ್ಟು ದೂರ ಐತೆ ಹೇಳಮ್ಮ? ಇನ್ನೂ ಎಷ್ಟು ದೂರ ಐತೆ ಗುರು? ಇನ್ನೂ ಸಿಕ್ಕಾಪಟ್ಟೆ ದೂರ ಐತೆ. ಇದೊಂದು ಬೆಟ್ಟ ಹತ್ಬಿಟ್ರೆ ಫುಲ್ ಟಾಪ್ ಕೊಲ್ಟೋಗ್ತೀವಿ ಇವಾಗ. ಗಾಯ್ಸ್ 90% ಹತ್ಬಿಟ್ಟಿದ್ದೀವಿ ನೋಡಿ. ಇನ್ನು 10% ಹತ್ತಬೇಕು. ಇನ್ನು 10% ಯಾವುದು ಅಂದರೆ ನೋಡಿ, ಇದು ನೋಡಿ, ಜನಗಳೆಲ್ಲ ಬೆಟ್ಟದ ಜೊತೆ ಯಾವ ಥರ ಸಂಘರ್ಷ ಮಾಡಿಕೊಂಡು ರಿಸ್ಕ್ ತೊಗೊಂಡು ಹತ್ತುತ್ತಾ ಇದ್ದಾರೆ ಅಂತ. ನಾವು ರಿಸ್ಕ್ ತಗೊಳ್ಳೋಣ ಗುರು? ರಿಸ್ಕ್ ತಗೊಳ್ಳೋಣ ಅಂತ್ಯಾ? ನಿನಗೆ ರಿಸ್ಕ್ ತಿಂದಂಗೆ ಬಾ ಗುರು, ಟ್ರೈ ಮಾಡೋಣ. ಈ ರಿಸ್ಕಲ್ಲಿ ಏನಾದರೂ ಒಂದು ಮಾತು ಗುರು, ಯಾವ ಥರ ಸ್ಟ್ರೆಂತ್ ಗುರು? ಎರಡು ಮಾತು. ಮಾಸ್ಟರ್ ಹುಷಾರ್, ಗಂಟೆ ಇಸ್ಕೋ, ನೋಡ್ಕೊಂಡು ಇಸ್ಕೋ, ಹುಷಾರು. ನಡಿ.
ಸೂಪರ್ ಗುರು ನೀನು. ನಾನು ಸೂಪರ್ ಗುರು, ಯಾವತ್ತಿದ್ರು ನಾನೇ ಹೀರೋ ಅದು, ಅದಕ್ಕೆ ಸ್ವಲ್ಪ ರಿಸ್ಕ್ ಐತೆ ಬೆಟ್ಟ. ಹಾಂ ಗಾಯ್ಸ್ ನೋಡಿ, ಫುಲ್ ಟಾಪಿಗೆ ಬಂದಿದ್ದೀವಿ. ಏನು ಬಸವಣ್ಣ ಗುರು ಇದು? ಸುತ್ತ ಬಸವಣ್ಣ ಅಂತ ಇದು ನೋಡಿ, ಯಾರನ್ನೂ ಬಿಡ್ತಾ ಇಲ್ಲ ಅಲ್ಲಿಗೆ. ಹೇಳಿ ಗುರು ಅದ್ರ ಬಗ್ಗೆ ಏನಾದರೂ ಸ್ಟೋರಿ, ಜೋರಾಗಿ ಮಾತಾಡು. ಅಷ್ಟೇ ಗೊತ್ತಿರೋದು. ಅಲ್ಲಿ ಏನೋ ಒಂದು ಶಾಸನ ಬೇರೆ ಐತೆ, ಆಮೇಲಿಂದ ಆಯಿತು ಅಂದ್ರೆ ಅದೊಂಚೂರು ವಿಡಿಯೋ ಮಾಡಿ ಹಾಕೋಣ. ಫುಲ್ ಟಾಪಿಗೆ ಬಂದುಬಿಟ್ಟಿದ್ದೀವಿ. 12 ಗಂಟೆಗೆ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ದಲ್ವ ಗುರು? 12 ಗಂಟೆಗೆ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ದಕ್ಕೆ 3 ಗಂಟೆಗೆ ಬಂದಿದ್ದೀವಿ ಮೇಲಕ್ಕೆ ಫುಲ್ಲು. ಸೆಂಟ್ರಿಗೆ ಬರೋಕ್ಕೆ 1 ಅವರ್ ಒಂದು 3/4 ಅವರ್ ಆಗ್ಬಿಡುತ್ತೆ. ಸೆಂಟ್ರಿಂದ ಒಂದು ಮೇಲ್ಗಡೆ ಬೆಟ್ಟ ಹತ್ತು ಅವಾಗಿ ತೋರಿಸಿದ್ವಲ್ಲ ನಿಮಗೆ, ಮೆಟ್ಲ ಹತ್ಕೊಂಬರೋದು, ಅದೇ 1.5 ಅವರ್ ಜರ್ನಿ. ವಯಸ್ಸಾದಾರೆಲ್ಲ ಬಂದ್ಬಿಟ್ಟು ಅವ್ರು ಬೆಟ್ಟದ ಮೇಲಕ್ಕೆ, ಅವ್ರಿಗೆ ಹತ್ತಕ್ಕಾತಿಲ್ಲ, ಇಳಿಯೋಕ್ಕಾತಿಲ್ಲ. ಅವರಿಂದನೇ ಅರ್ಧ ಲೇಟ್ ಆಗ್ತಿರೋದ್ರಲ್ಲಿ ಎಲ್ಲರಿಗೂ. ನೋಡಿ ಸುತ್ತಮುತ್ತಲು ಹೇಗಿದೆ ಅಂತ ತೋರಿಸ್ತೀನಿ. ಅಲ್ಲಿ ಬೇರೆ ಜಾಗ ಇದೆ. ಅಲ್ಲೇನಿದೆ ಗುರು ಸ್ಟೋರಿ? ಅಲ್ಲಿ ಕಾಣಿಸ್ತಾ ಕಂಬ ನೋಡಿ, ಅಲ್ಲಿ ಕಾಣಿಸ್ತಿದೆಯಲ್ಲ ಕಂಬ, ಅದ್ರ ಮೇಲೆ ಏನೋ ಅದ್ರ ಮೇಲೆ ಏನೋ ಕಾಯಿನ ಹಾಕಿದ್ರೆ, ನಾವೇನಾದರೂ ಬೇಡ್ಕೊಂಡು ಹಾಕಿದ್ರೆ ಏನಾದರೂ ಅಂದ್ಕೊಂಡಿದ್ದಾಗುತ್ತಂತೆ. ಅಲ್ಲಿ ಹೋಗಿ ನೋಡೋಣ ಇವಾಗ. ಗಾಯ್ಸ್, ಅವಾಗಲೇ ನೀವು ನೋಡಿರ್ಬೋದು, ಈ ಕಂಬ ನಾನು ನಿಮಗೆ ತೋರಿಸ್ದೆ. ಈ ಕಂಬದ ಮೇಲೆ ನಾವೇನಾದರೂ ಮನಸ್ಸಲ್ಲಿ ಅಂದ್ಕೊಂಡು ಕಾಯಿನ ಹಾಕಿದ್ರೆ, ಆ ಕಾಯಿನ ಹೋಗಿ ಕಂಬದ ಮೇಲೆ ಏನಾದರೂ ಬಿದ್ದರೆ ನಾವು ಅಂದ್ಕೊಂಡಿತ್ತು ಆಗುತ್ತಂತೆ. ಸೊ ನೋಡಿ, ನಾವು ಇವಾಗ ಆ ಕಂಬದ ಮುಂದೆನೇ ಬಂದಿದ್ದೀವಿ. ಇದಕ್ಕೆ ಯಾಕೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಮ್ಮ ಹಿಂದೆ ಯಾರೋ ರೀಲ್ಸ್ನ ಪ್ಲೇ ಮಾಡಿಕೊಂಡು ರೀಲ್ಸ್ ಮಾಡ್ತಾಯಿದ್ರು. ಸೊ ಆ ಸಾಂಗು ಇದರಲ್ಲೇನಾದರೂ ಆ್ಯಡ್ ಆಗ್ಬಿಟ್ಟು ಬಂದರೆ ಕಾಪಿರೈಟ್ ಬರುತ್ತೆ. ಸೊ ನಾವು ಮಾಡಿರೋ ವಿಡಿಯೋ ಎಲ್ಲ ವೇಸ್ಟ್ ಅಲ್ಲಿಗೆ. ಅದಕ್ಕೋಸ್ಕರ ಈ ವಿಡಿಯೋಗೆ ವಾಯ್ಸ್ ಓವರ್ ಕೊಡ್ತಾ ಇರೋದು ನಾನು. ಸೊ ನೀವು ಯಾರಾದರೂ ಬಂದರೆ ಈ ಕಂಬದ ಮೇಲೆ ಕಾಯಿನ ಹಾಕೋದನ್ನ ಟ್ರೈ ಮಾಡಿ ಗೈಸ್, ಚೆನ್ನಾಗಿರುತ್ತೆ. ಬೆಟ್ಟದ ಮೇಲೆ ದೇವಸ್ಥಾನ ಕೂಡ ಇದೆ. ಯಾವುದೋ ಪ್ರಾಚೀನ ದೇವಸ್ಥಾನ ಇರಬೇಕು ಗುರು ಇದೂ. ಬ್ಯಾಕ್ಗ್ರೌಂಡ್ ನೋಡಿ ಯಾವ ಥರ ಕಾಣಿಸ್ತೈತೆ. ಪೀಸ್. ಇಲ್ಲೂ ಒಂದು ದೇವಸ್ಥಾನ. ಟೋಟಲ್ಲು 2 ದೇವಸ್ಥಾನ ಇರೋದು ಬೆಟ್ಟದ ಮೇಲೆ. 2 ಅಲ್ವಾ ಗೈಸ್? ಶಿವಗಂಗೆ ಬೆಟ್ಟಕ್ಕೆ ಬಂದು ಮಕರ ಸಂಕ್ರಾಂತಿ ಹಬ್ಬದ ದಿವಸ ಬೆಟ್ಟ ಸುತ್ತಾಡಿತಾ ಇದ್ದು ನೋಡಿರ್ಬೋದು ನೀವು. ಸಾಧ್ಯವಾದಷ್ಟು ತೋರಿಸಿದ್ದೀವಿ ಶಿವಗಂಗೆ ಬೆಟ್ಟನ. ಸೊ ಇವಾಗ ಕೆಳಗಡೆ ಇಳಿತಾ ಇದ್ದೀವಿ. ಕೆಳಗಡೆ ಹೋಗ್ಬಿಟ್ಟು ವಿಡಿಯೋನ ಕಂಟಿನ್ಯೂ ಮಾಡೋಣ. ಕೆಳಗಡೆ ಇಳಿಯೋಕ್ಕೆ ಸಿಕ್ಕಾಪಟ್ಟೆ ಲೇಟ್ ಆಗೋ ಕಾರಣ ಸೆಂಟ್ರಲ್ಲೂ ವಿಡಿಯೋ ಮಾಡೋಕ್ಕಾಗಲ್ಲ. ಡೈರೆಕ್ಟ್ ಕೆಳಗಡೆ ಹೋಗ್ಬಿಟ್ಟು ವಿಡಿಯೋನ ಕಂಟಿನ್ಯೂ ಮಾಡೋಣ, ಬನ್ನಿ ಗಾಯ್ಸ್. ವಿಡಿಯೋ ಸ್ಟಾರ್ಟಿಂಗಲ್ಲಿ ನೋಡಿರ್ಬೋದು ನೀವು, ಒಳಕಲ್ ತೀರ್ಥದಲ್ಲಿ ತುಂಬ ಜನ ಇದ್ದಾರೆ. ಬರಬೇಕಾದ್ರೆ ಜನ ಇರಲ್ಲ ಅಂತ ಹೇಳ್ಬಿಟ್ಟು, ಬರಬೇಕಾದ್ರೆ ಟ್ರೈ ಮಾಡೋಣ ಒಳಕಲ್ ತೀರ್ಥ ಅಂತ ಹೇಳ್ಬಿಟ್ಟು ಮೇಲ್ಗಡೆ ಹೋದೋ. ನಾವು ಬರೋ ಅಷ್ಟೊತ್ತಿಗೆ ಆಲ್ರೆಡಿ 4:15 ಆಗಿಬಿಟ್ಟಿತ್ತು. ಸೊ 2:15ಗೆ ಕ್ಲೋಸ್ ಮಾಡಿಬಿಟ್ಟಿದ್ರಂತೆ ಅದನ್ನು. ನಾವು ಬರಬೇಕಾದ್ರೆ ಎಲ್ಲ ಕ್ಲೋಸ್ ಮಾಡಿಸ್ಕೊಂಡು ಅಂಗಡಿಗಳ್ನ ಪೊಲೀಸವರು ಎಲ್ಲರನ್ನೂ ಕೆಳಗಡೆ ಕರ್ಕೊಂಬರ್ತಾಯಿದ್ರು. ನೋಡ್ತಾ ಇರ್ಬೋದು, ನಾವು ಡೈರೆಕ್ಟ್ ಫುಲ್ ಸ್ಟ್ರೈಟ್ ಕೆಳಗಡೆ ಬಂದ್ಬಿಟ್ಟು ಗೈಸ್, ಫೈನಲಿ ಶಿವಗಂಗೆ ಬೆಟ್ಟ ಎಲ್ಲ ಸುತ್ತಾಡ್ಕೊಂಡು ಕೆಳಗಡೆ ಬಂದಿದ್ದೀವಿ. 1.5 ಅವರ್ ಜರ್ನಿ ಆಯಿತು ಬೆಟ್ಟದಿಂದ ಕೆಳಗಡೆ ಇಳಿಯೋ ಅಷ್ಟಕ್ಕೆ. ನನಗೆ ಗೊತ್ತು, ತುಮಕೂರು ಭಾಗ ಇರೋರು, ಬೆಂಗಳೂರು ಗ್ರಾಮಾಂತರ ಇರೋರು ಆಲ್ಮೋಸ್ಟ್ ಇದನ್ನೆಲ್ಲ ಶಿವಗಂಗೆ ಬೆಟ್ಟ ಎಲ್ಲ ನೋಡಿರ್ತಾರೆ. 90% ಎಲ್ಲ ನೋಡಿರ್ತಾರೆ. ಇದು ಬಂದು ನನ್ನ ವ್ಯೂ ಪಾಯಿಂಟಿಂದ ಶಿವಗಂಗೆ ಬೆಟ್ಟ ತೋರಿಸೋವಂಥ ವಿಡಿಯೋ ಆಗಿತ್ತು. ಸೊ ಹೋಪ್ಫುಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅನ್ಕೊಂತ ಮುಂದಿನ ವಿಡಿಯೋದಲ್ಲಿ ಸಿಗೋರು ಎಲ್ಲರಿಗೂ ಬೈ ಗಾಯ್ಸ್.